ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆದಂಥ ಹಾಗೆ ಹೆಲ್ದಿ ಆದಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸ್ನ್ಯಾಕ್ಸ್ ಅಂದ್ರೇ ಹೆಲ್ದಿ ಅಂತ ಹೇಳ್ತೀರಲ್ವ, ಸೊ ಅದು ಹೇಗಂತೇಳಿ ನೀವು ಕೇಳ್ಬೋದು. ಸೊ ಈ ರೀತಿ ನೀವು ಡಿಫ್ರೆಂಟ್ ಆದಂತಹ ಸ್ನ್ಯಾಕ್ಸ್ಗಳನ್ನು ಮಾಡೋದ್ರಿಂದ ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾ ಇಷ್ಟ ಆಗುವಂಥ ರೆಸಿಪಿ. ಹಾಗೆಯೇ ಡಿಫ್ರೆಂಟ್ ಕೂಡ ಇರುತ್ತೆ, ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ಈ ಒಂದು ಸ್ನ್ಯಾಕ್ಸ್ ರೆಸಿಪಿನ ಯಾವ ರೀತಿ ಮಾಡೋದು, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನೋಡ್ಕೊಂಡು ಬರೋಣ. ಓಕೆನಾ? ಇವತ್ತಿನ ವಿಡಿಯೋದಲ್ಲಿ ನಾನು ಮಿಶ್ರ ಕಾಳುಗಳಿಂದ ಮಾಡುವಂತಹ ಟೇಸ್ಟಿಯಾದ ಮಸಾಲ ವಡ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ಒಂದು ಮಸಾಲ ವಡ ಮಾಡೋದಕ್ಕೆ ನಾನಿಲ್ಲಿ ಒಂದು 5 ಥರದ ಕಾಳುಗಳನ್ನು ತಗೊಂಡಿದ್ದೀನಿ. ನಿಮಗೆ ಯಾವುದು ಅವೈಲೇಬಲ್ ಇದೆ ಅದನ್ನೇ ಯೂಸ್ ಮಾಡ್ಬೋದು. ಇಲ್ಲಿ ನಾನು 1 ಕಪ್ನಷ್ಟು ತೊಗರಿ ಕಾಳು, 1 ಕಪ್ನಷ್ಟು ಉದ್ದಿನ ಕಾಳು, ಹಾಗೆಯೇ 1 ಕಪ್ನಷ್ಟು ಕಡಲೆ ಕಾಳನ್ನು ತಗೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಡಿಫ್ರೆಂಟ್ ಟೇಸ್ಟ್ ಇರಲಿ ಅಂತೇಳಿ ನಾನಿಲ್ಲಿ ಕಡಲೆಬೇಳೆನೂ ಕೂಡ ಹಾಕ್ತಾ ಇದ್ದೀನಿ. ನೀವು ಇಲ್ಲಾಂದರೆ ಸ್ವಲ್ಪ ಕಡಲೆ ಇಟ್ಟು ಬಾಂಡಿಂಗೋಸ್ಕರ ಹಾಕ್ಕೊಂಡ್ರೆ ಆಯಿತು. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಕಾಳುಗಳನ್ನು ಸೇರಿಸ್ಕೊಂಡು ನೀಟಾಗಿ 1-2 ಸರಿ ವಾಶ್ ಮಾಡಿಬಿಟ್ಟು ಇದನ್ನು ನೀವು ಒಂದು 5 ರಿಂದ 6 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ನೀವು ಈವ್ನಿಂಗ್ ಟೈಮ್ ಮಾಡ್ತೀರಂದರೆ ಇದನ್ನು ಮಾರ್ನಿಂಗ್ ನೀವು ನೆನೆ ಹಾಕಿಟ್ರೆ ಸಾಕು. ಇವಾಗ ಇದು ಒಂದು 5 ರಿಂದ 6 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈವ್ನಿಂಗ್ ಟೈಮ್ ತೋರಿಸ್ತಾ ಇದ್ದೀನಿ. ಎಲ್ಲ ಕಾಳುಗಳು ನೀಟಾಗಿ ನೆಂದಿದೆ. ಹಾಗೆಯೇ ನಾನು ಇದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಇವೆಲ್ಲವನ್ನು ಇನ್ನೊಂದ್ಸರಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಬೇಕು. ಓಕೆನಾ? ಸೊ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇಲ್ಲನೂ ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಎಲ್ಲ ಮಸಾಲ ಐಟಮ್ಸ್ಗಳನ್ನು ಆ್ಯಡ್ ಮಾಡೋದ್ರಿಂದ ಈ ಮಸಾಲ ವಡ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ, ಈರುಳ್ಳಿ ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಸ್ವಲ್ಪ ಕರಿಬೇವು, ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ನೀವು ನೀರನ್ನು ಆ್ಯಡ್ ಮಾಡ್ದೇನೆ ಈ ಒಂದು ಹಿಟ್ಟನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಇರಬೇಕು. ಜಾಸ್ತಿ ನುಣ್ಣಗೂ ಬೇಡ, ಜಾಸ್ತಿ ತರಿನೂ ಬೇಡ, ಈ ರೀತಿ ಇರಬೇಕದು. ಸೊ ಆವಾಗನೇ ಈ ಒಂದು ವಡೆಗಳು ಎಣ್ಣೆಲಿ ಹಾಕಿದ ತಕ್ಷಣ ಒಡ್ಕೊಳ್ಳೋದಿಲ್ಲ. ಸೊ ನೀವು ಜಾಸ್ತಿ ತರಿ ಮಾಡಿಕೊಂಡ್ರೆ ಆಯಿಲಲ್ಲಿ ಹಾಕಿದ ತಕ್ಷಣ ಅದು ಸಪ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ. ಸೊ ಇವಾಗ ಈ ಗ್ರೈಂಡ್ ಮಾಡ್ಕೊಂಡಿರುವಂತಹ ವಡ ಮಿಶ್ರಣನ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡು ಇದಕ್ಕೆ ನಾನಿಲ್ಲಿ 1 ಕಟ್ನಷ್ಟು ಮೆಂತ್ಯ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ನಂತರ ಈ ಒಂದು ಸ್ನ್ಯಾಕ್ಸ್ ಕ್ರ್ಯಾಕ್ಗಳೇನಾಗಬಾರ್ದಲ್ವ, ಸೊ ಹಾಗಾಗಿ ಇದಕ್ಕೆ ನಾನು ಬೈಂಡಿಂಗ್ಗೋಸ್ಕರ 1 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಬದಲಾಗಿ ನೀವು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಯಾವುದಾದ್ರೂ ಸೇರಿಸ್ಕೊಳ್ಬೋದು. ಕೇವಲ 2 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಇವಾಗ ಇದಕ್ಕೆ ನಾವಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಹಾಗೆಯೇ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಈ ರೀತಿಯಾಗಿ ವಡ ಶೇಪ್ಗೆ ತಟ್ಟೋ ಹಾಗೆಯೇ ಈ ಒಂದು ಹಿಟ್ಟು ರೆಡಿಯಾಗಿದೆ. ಸೊ ತೆಳು ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ನೋಡ್ತಾ ಇರ್ಬೋದು, ಕೈಯಲ್ಲಿ ತಟ್ಟಿ ತೋರಿಸ್ತಾ ಇದ್ದೀನಿ. ಇವಾಗ ಇದು ವಡ ಶೇಪ್ಗೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಸೊ ಇವಾಗ ಈ ಕಡೆ ಎಣ್ಣೆನ ಕಾಯೋದಕ್ಕಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋದಷ್ಟೇ. ಓಕೆನಾ? ಸೊ ಫ್ರೆಂಡ್ಸ್, ನೆನಪಿರಲಿ ನಿಮಗೆ, ಇದರಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಸೋಡಾನು ಕೂಡ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಅಡುಗೆ ಸೋಡಾನ ಹಾಕೋದ್ರಿಂದ ಈ ವಡ ಗಟ್ಟಿಯಾಗಿ ಬರೋದಿಲ್ಲ, ಫ್ಲಫಿಯಾಗಿ ಚೆನ್ನಾಗಿರುತ್ತೆ. ಒಳಗಡೆ ಸಾಫ್ಟಾಗಿ, ಮೇಲ್ಗಡೆ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಮಿಸ್ ಮಾಡ್ತೀನಿ, ನೀವು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಸೋಡಾನು ಕೂಡ ಸೇರಿಸ್ಕೊಳ್ಳಿ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಈ ಕಡೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಈ ಒಂದು ವಡನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದರಲ್ಲಿ ನಾವು ಎಲ್ಲ ಥರದ ಕಾಳುಗಳನ್ನು ಹಸಿಯಾಗಿಯೇ ಸೇರಿಸಿರೋದ್ರಿಂದ ಇದನ್ನ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಒಳಗಡೆಯಿಂದ ನೀವು ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಬೋದು. ಸೊ ನೀವು ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿಕೊಂಡ್ರೆ ಒಳಗಡೆ ಹಿಟ್ಟಿನಂಶ ಹಾಗೆಯೇ ಉಳ್ಕೊಳ್ಳುತ್ತೆ, ಮೇಲ್ಗಡೆ ಮಾತ್ರ ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ. ಸೊ ಹಾಗಾಗಿ ನೀವು ಸ್ಟವ್ನ ಲೋ ಟು ಹೈ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ನೀವು 2 ಕಡೆ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಈ ಮಿಶ್ರ ಕಾಳುಗಳ ಮಸಾಲ ವಡ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ನೀವು ಟೊಮೆಟೊ ಸಾಸ್ ಜೊತೆಗೆ ಆಗ್ಬೋದು ಅಥವಾ ಗ್ರೀನ್ ಚಟ್ನಿ, ಟೊಮೆಟೊ ಚಟ್ನಿ ಜೊತೆಗೂ ಕೂಡ ಸರ್ವ್ ಮಾಡ್ಬೋದು. ಇಲ್ಲಾಂದರೆ ನೀವು ಜಸ್ಟ್ ಮೊಸರು ಜೊತೆಗೂ ಕೂಡ ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿನೂ ಕೂಡ ಹೌದು. ಓಕೆನಾ? ಯಾವಾಗಲೂ ಒಂದೇ ಥರ ಸ್ನ್ಯಾಕ್ಸ್ನ ಮಾಡೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಮನೆಯಲ್ಲಿರ್ತಕ್ಕಂಥ ಕಾಳುಗಳನ್ನೇ ಬಳಸ್ಕೊಂಡು ಈ ರೀತಿ ಒಂದು ಸ್ನ್ಯಾಕ್ಸ್ನ ಟ್ರೈ ಮಾಡಿ ನೋಡಿ. ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಇದು ಆಯಿಲ್ ಫ್ರೀ ಅಂತಾನೆ ಹೇಳ್ಬೋದು. ಜಾಸ್ತಿ ಆಯಿಲ್ ಅನ್ನ ಇದು ಅಬ್ಸರ್ವ್ ಮಾಡೋದೇ ಇಲ್ಲ. ಹಾಗಾಗಿ ನೀವು ಇದನ್ನ ಮಕ್ಕಳಿಗೆ ಮತ್ತೆ ಹಿರಿಯರಿಗೆ ಆರಾಮಾಗಿ ಕೊಡಬಹುದು. ಸೊ ಹೆಲ್ತ್ ಏನು ಹಾಳಾಗೋದಿಲ್ಲ. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ
ಈಸಿಯಾಗಿ ಈ ಸಿರಿಧಾನ್ಯಗಳ ಸ್ನ್ಯಾಕ್ಸನ್ನು ಮಾಡ್ಬೋದು ಅಂತೇಳಿ. ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ಇವತ್ತಿನ ಈ ಒಂದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.